ನಮಸ್ಕಾರ ಆತ್ಮಿಕರೇ, ನ್ಯೂಸ್ ಡೈರಿಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಇನ್ನು 2 ವಾರದಲ್ಲಿ ಆಟದ ಕಂಪ್ಲೀಟ್ ಚಿತ್ರಣಕ್ಕೆ ದೊಡ್ಡದೊಂದು ತೆರೆ ಬೀಳಲಿದೆ. ಸುದೀರ್ಘ 11 ವರ್ಷದಿಂದ ಸುದೀಪ್ ನಡೆಸಿಕೊಡ್ತಾ ಇದ್ದ ಬಿಗ್ ಬಾಸ್ ಇನ್ಮುಂದೆ ನೋಡೋದಿಕ್ಕಾಗಲ್ಲ. ಇದು ಕೊನೆ ಸೀಸನ್. ಮತ್ತೆ ಯಾವತ್ತೂ ಬಿಗ್ ಬಾಸ್ ನಲ್ಲಿ ಸುದೀಪ್ ಕಾಣಿಸ್ಕೊಳ್ಳಲ್ಲ. ಇದಕ್ಕೆ ಕಾರಣ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಕನ್ನಡದ ಮೇಲೆ ಆಗ್ತಿರೋ ಅವಮಾನ, ಚಾನೆಲ್ನವರು ಮಾಡ್ತಾ ಇರೋ ದ್ರೋಹ, ಹಿಂದಿ, ತೆಲುಗು, ತಮಿಳಿಗೆ ಹೋಲಿಸಿಕೊಂಡ್ರೆ ಅತ್ಯಂತ ಹೆಚ್ಚು TRP ಪಡಿತಾ ಇರೋ ಕನ್ನಡಕ್ಕೆ ಆಗ್ತಿರೋ ಅವಮಾನವೇ ಸುದೀಪ್ ಹೊರ ಹೋಗೋದಕ್ಕೆ ಕಾರಣ ಆಗಿದ್ದು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈಗ ಬಿಗ್ ಬಾಸ್ಗೆ ತೆರೆ ಬೀಳೋ ಕಾಲ ಸನಿಹ ಬಂದಾಗಿದೆ. ತ್ರಿವಿಕ್ರಮ್ ಈ ವಾರ ಮನೆಯಿಂದ ಹೊರ ಹೋಗಿದ್ದಾರೆ. ನಾಮಿನೇಷನ್ ಅನ್ನು ಅಸ್ತ್ರ ಬಳಸಿ ಹೊರ ಕಳಿಸಿದೀವಿ ಅನ್ನೋ ನಾಟಕವನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಈ ವಾರ ನಾಮಿನೇಷನ್ ಇಲ್ಲ ಅನ್ನೋದು ಜನರಿಗೆ ಗೊತ್ತಿದ್ರು ಸ್ಪರ್ಧಿಗಳಿಗೆ ಬಿಸಿ ಮುಟ್ಟಿಸೋ ಕಾರಣ ಇಲ್ಲಿ ಯಾರು ಸುಪೀರಿಯರ್ ಅಲ್ಲ, ನಾನು ಉಳ್ಕೋತೀನಿ ಅನ್ನೋ ಅಹಂನಲ್ಲಿದ್ರೆ ಅದೆಲ್ಲ ನಡೆಯಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ಬಿಗ್ ಬಾಸ್ ಆಟ ಮುಕ್ತಾಯದ ಹಂತಕ್ಕೆ ಬಂದಿದೆ ಅನ್ನೋ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಅದು ಸಹ ಇನ್ನು 15 ದಿನದಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದೇ ಶಾಕಿಂಗ್. ಯಾಕಂದ್ರೆ TRPಯಲ್ಲಿ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮವೇ ಕಿಂಗ್. ಇದರ ಮುಂದೆ ಯಾವ ಕಾರ್ಯಕ್ರಮಕ್ಕೂ ಈ ಮಟ್ಟಿಗಿನ TRP ಬರ್ತಿರ್ಲಿಲ್ಲ. ಆದ್ರೂ ಕೂಡ ಬಿಗ್ ಬಾಸ್ ಮುಗಿಸ್ತಿರೋದು ಯಾಕೆ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಯಾವುದೇ ಕಾರ್ಯಕ್ರಮ ಶುರುವಾದ್ರೂ ಸಹ ಅದಕ್ಕೊಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಬೇರೆ ಕಾರ್ಯಕ್ರಮಗಳಿಗೆಲ್ಲ ಹೋಲಿಸಿಕೊಂಡ್ರೆ ಬಿಗ್ ಬಾಸ್ ತುಂಬಾನೇ ಡಿಫ್ರೆಂಟ್. ಯಾಕಂದ್ರೆ ಯಾವುದೇ ಕಾರ್ಯಕ್ರಮಗಳು ಸಹ ಇಷ್ಟೇ ದಿನಕ್ಕೆ ಮುಗಿಯುತ್ತೆ ಅಂತ ಮೊದಲೇ ಹೇಳೋದಿಕ್ಕಾಗಲ್ಲ. ಒಳ್ಳೆ TRP ಬರ್ತಿದ್ರೆ ತಿಂಗಳುಗಟ್ಟಲೆ ಹೆಚ್ಚಾಗಿ ಓಡಿಸುತ್ತಿದೆ. ವರ್ಷಗಟ್ಟಲೆ ಮಜಾ ಟಾಕೀಸ್ ಅನ್ನೋ ಕಾರ್ಯಕ್ರಮ ಮಾಡಿದ್ದಿದೆ. ಹೀಗಾಗಿ ಯಾವುದೇ ಕಾರ್ಯಕ್ರಮ ಕೂಡ ಇಷ್ಟೇ ದಿನಕ್ಕೆ ಮುಗಿಯುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಆದ್ರೆ ಬಿಗ್ ಬಾಸ್ ವಿಷಯದಲ್ಲಿ ಹಾಗಲ್ಲ. ಮೊದಲೇ ನಿರ್ಧರಿತ. ಬಿಗ್ ಬಾಸ್ ಅನ್ನೋದು 100 ದಿನದ ಆಟ. ಈ 100 ದಿನದಲ್ಲೇ ತಮ್ಮ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸ್ಕೊಡ್ಬೇಕು. ಕಳೆದ 10 ಸೀಸನ್ನಲ್ಲೂ ಹೀಗೆ ನಡ್ಕೊಂಡು ಬಂದಿರೋದು. ಕನ್ನಡ ಅಂತಲ್ಲ, ತೆಲುಗು, ಹಿಂದಿ, ತಮಿಳಿನಲ್ಲೂ ಇದೇ ರೀತಿ ನಡೀತಾ ಇರೋದು. ಆದರೆ ಕೆಲವೊಮ್ಮೆ ಮಾತ್ರ 1-2 ವಾರ ಎಕ್ಸ್ಟ್ರಾ ಹೋಗಿದ್ದಿದೆ. ಕಳೆದ ಸೀಸನ್ನಲ್ಲಿ 1 ವಾರ ಜಾಸ್ತಿ ತೆಗೆದುಕೊಂಡಿದ್ರು. 100 ದಿನದ ಆಟ 110 ದಿನದ ಮೇಲೂ ಹೋಗಿದ್ದಿದೆ. ಇದು TRP ಮೇಲೆ ನಿರ್ಧರಿತವಾಗಿರುತ್ತೆ. TRP ತುಂಬಾ ಡಲ್ ಆಗಿದೆ. ಈ ಬಾರಿ ಏನೂ ಪ್ರಾಫಿಟ್ ಆಗಿಲ್ಲ ಅಂದಾಗ ಹೆಚ್ಚುವರಿ 1-2 ವಾರ ಆಟ ನಡೆಸಿದ್ರು ಅನ್ನೋ ಆರೋಪವೂ ಆಗಾಗ ಕೇಳಿಬಂದಿತ್ತು. ಇದು ಎಷ್ಟರ ಮಟ್ಟಿಗೆ ಸತ್ಯವೂ ಗೊತ್ತಿಲ್ಲ. ಹೀಗಾಗಿ ಈ ಬಗ್ಗೆ ಜಾಸ್ತಿ ಹೇಳೋದಿಕ್ಕೆ ಹೋಗಲ್ಲ. ಆತ್ಮೀಯರೇ, ಬಿಗ್ ಬಾಸ್ ಇತಿಹಾಸದಲ್ಲಿ ಅಂದ್ರೆ ಕಳೆದ 10 ಸೀಸನ್ಗೆ ಹೋಲಿಸಿಕೊಂಡ್ರೆ ಈ ಸೀಸನ್ನಲ್ಲೇ ಅತಿ ಹೆಚ್ಚು TRP ಬಂದಿರೋದು. ಕಳೆದ ಸೀಸನ್ನೇ ಬೆಸ್ಟ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈ ಬಾರಿ ಆ ಎಲ್ಲ ದಾಖಲೆಗಳನ್ನ ಧೂಳಿಪಟ ಮಾಡಿದ್ದಾರೆ. ಹಿಂದಿಯ ಬಿಗ್ ಬಾಸ್ ಶೋಗೂ ಸಿಗದಂತ TRP ನಮ್ಮ ಕನ್ನಡದ ಬಿಗ್ ಬಾಸ್ಗೆ ಸಿಕ್ಕಿದೆ. ಅದಕ್ಕೆ ಮೂಲ ಕಾರಣ ಕಿಚ್ಚ ಸುದೀಪ್ ಸಹ ಒಬ್ರು. ಬಿಗ್ ಬಾಸ್ ಮನೆಯ ಇಡೀ ಸ್ಪರ್ಧಿಗಳ ತೂಕ ಒಂದ್ ಕಡೆಯಾದ್ರೆ ಸುದೀಪ್ ಅವರ ತೂಕವೇ ಇನ್ನೊಂದು. ಹೀಗಾಗಿ ವೀಕೆಂಡ್ ಕಾರ್ಯಕ್ರಮಕ್ಕೆ ಅಷ್ಟು ಜನ ಮುಗಿಬಿದ್ದು ನೋಡೋದು. ಸುದೀಪ್ ಬಿಗ್ ಬಾಸ್ ಬಿಡ್ತಾರೆ ಅಂದಾಗ ಇನ್ಮೇಲೆ ನಾವು ಬಿಗ್ ಬಾಸ್ ಅನ್ನೇ ನೋಡಲ್ಲ ಅಂತ ಜನ ಕಮೆಂಟ್ ಮಾಡಿದ್ರು. ಅದೇನೇ ಇರಲಿ, ಈ ಬಾರಿಯ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿದೆ. ಜನರಿಂದಲೂ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. TRP ಸಹ ತುಂಬಾ ಚೆನ್ನಾಗಿ ಬರ್ತಿದೆ. ಆದ್ರೂ ಕೂಡ ಕಾರ್ಯಕ್ರಮವನ್ನ ಮುಗಿಸೋ ನಿರ್ಧಾರ ಮಾಡಿದ್ದಾರೆ. ಇನ್ನು 2-3 ವಾರದಲ್ಲಿ ಬಿಗ್ ಬಾಸ್ ಚಾಪ್ಟರ್ 11 ಕ್ಲೋಸ್ ಆಗಲಿದೆ. ಹೀಗಾಗಿ ಸ್ಪರ್ಧಿಗಳಿಗೆ ನಡುಕ ಶುರುವಾಗಿರೋದು. ಆತ್ಮೀಯರೇ, ಕಳೆದ ವಾರ ಶಿಶಿರ್ ಹೊರ ಹೋಗಿದ್ದಾರೆ. ಶಿಶಿರ್ ಯಾವುದೇ ಕಾರಣಕ್ಕೂ ಇಷ್ಟು ಬೇಗ ಹೊರ ಹೋಗ್ತಾರೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ. ಟಾಪ್ 5 ನಲ್ಲಿ ಪಕ್ಕ ಇರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಕೊನೆಯಲ್ಲಿ ಆಗಿದ್ದೇ ಬೇರೆ. ಈಗ ಈ ವಾರ ತ್ರಿವಿಕ್ರಮ್ ಹೊರ ಹೋಗ್ತಾರೆ ಅಂತ ಸಖತ್ ಶಾಕ್ ಕೊಟ್ಟಿದ್ದಾರೆ. ಅಂದ್ರೆ ದೊಡ್ಡ ಸ್ಪರ್ಧಿಗಳು ಯಾವ ಲೆಕ್ಕಕ್ಕಿಲ್ಲ ಅನ್ನೋದನ್ನ ಬಿಗ್ ಬಾಸ್ ಸೂಕ್ಷ್ಮವಾಗಿ ತೋರಿಸ್ಕೊಡ್ತಿದ್ದಾರೆ. ಹಾಗೆ ನೋಡಿದ್ರೆ ತ್ರಿವಿಕ್ರಮ್ ಹಾಗೂ ಮಂಜುಗೆ ನಾವೇ ಟ್ರೋಫಿ ಗೆಲ್ಲೋದು ಅನ್ನೋ ಅಹಂ ಬಂದಾಗಿತ್ತು. ರಜತ್ಗೂ ಆ ಅಹಂ ಇದೆ. ಆದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ಕಾರಣಕ್ಕೆ ಅಷ್ಟೊಂದು ಹೋಪ್ ಇದ್ದಂತಿಲ್ಲ. ಆದ್ರೆ ಮಂಜು, ಭವ್ಯ, ತ್ರಿವಿಕ್ರಮ್ ಹಾಗೂ ಗೌತಮಿಗೆ ಸ್ವಲ್ಪ ಅಹಂ ಇದೆ. ನಾವು ಪಕ್ಕ ಫೈನಲ್ ಹೋಗ್ತೀವಿ, ಟಾಪ್ 5 ನಲ್ಲಿ ಇರ್ತೀವಿ, ನಾವಷ್ಟು ಸುಲಭಕ್ಕೆ ಹೊರ ಹೋಗೋ ಸ್ಪರ್ಧಿಗಳು ಅನ್ನೋದು ತಲೆಯಲ್ಲಿ ಬಂದು ಕೂತಿತ್ತು. ಆದ್ರೆ ವಿಕ್ಕಿ ಔಟ್ ಅನ್ನೋ ಶಾಕ್ ಕೊಟ್ಟ ಮೇಲೆ ತಂಡ ಹೊಡೆದಿದ್ದಾರೆ. ವಿಕ್ಕಿನೇ ಇಂಥ ಸ್ಥಾನಕ್ಕೆ ಹೋಗಿದ್ದಾರೆ ಅಂದ್ರೆ ನಾವ್ಯಾವ ಲೆಕ್ಕ ಅನ್ನೋದು ಎಲ್ಲರ ತಲೆಗೆ ಬಂದು ಕೂತಿದೆ. ಯಾರು ಬೇಕಾದ್ರೂ ಗೆಲ್ಲಬಹುದು, ಯಾರು ಬೇಕಾದ್ರೂ ಮ್ಯಾಜಿಕ್ ಮಾಡಬಹುದು. ಇಲ್ಲಿ ನಾವೇ ಅನ್ನೋದನ್ನ ಬಿಡಬೇಕು ಅನ್ನೋ ಪಾಠ ಕಲಿತಿದ್ದಾರೆ. ಆತ್ಮೀಯರೇ, 100 ದಿನ ಆಗೋದಕ್ಕೆ ಇನ್ನೇನು ಕೆಲವೇ ದಿನ ಇದೆ. ಫೈನಲ್ ಬಗ್ಗೆ ಸುದೀಪ್ ಯಾವುದೇ ಮಾತನಾಡಿಲ್ಲ. ಬಿಗ್ ಬಾಸ್ ಮುಗಿಯೋದಕ್ಕೆ ಕೆಲವೇ ವಾರ ಇದೆ ಅಂತ ಹೇಳಿದ್ದು ಬಿಟ್ರೆ ಇಷ್ಟೇ ದಿನಕ್ಕೆ ಬಿಗ್ ಬಾಸ್ ಮುಗಿಯುತ್ತೆ ಅಂತ ಹೇಳಿಲ್ಲ. ಹೀಗಾಗಿ ಕೊನೆ ಘಳಿಗೆಯಲ್ಲಿ ಮತ್ತೊಂದಿಷ್ಟು ದಿನ ಮುಂದಕ್ಕೆ ಹೋದ್ರೂ ಡೌಟ್ ಇಲ್ಲ. ಯಾಕಂದ್ರೆ ಯಾವುದೇ ಚಾನಲ್ ಆಗಲಿ ತಾವು ಮಾಡೋ ಕಾರ್ಯಕ್ರಮ ಹಿಟ್ ಆಗಬೇಕು, ಆ ಕಾರ್ಯಕ್ರಮದಿಂದ ಒಳ್ಳೆ TRP ಬರಬೇಕು ಅನ್ನೋದಷ್ಟೇ ಅವರ ಗುರಿಯಾಗಿರುತ್ತೆ. ಈಗ ಬಿಗ್ ಬಾಸ್ ಮುಗಿಸಿ ಅದೇ ಸ್ಥಾನಕ್ಕೆ ಮತ್ತೊಂದು ಯಾವುದೋ ಸೀರಿಯಲ್ ಹಾಕಿದ್ರು ಆ ಮಟ್ಟಿಗಿನ ಸಕ್ಸಸ್ ಒಮ್ಮೆಗೆ ಸಿಗಲ್ಲ.
ಹೀಗಾಗಿ ಬರ್ತಿರೋ TRP ಯಾಕೆ ಹಾಳು ಮಾಡ್ಕೊಳ್ಳೋದು, ಒಂದಿಷ್ಟು ದಿನ ಇದೇ TRP ಓಟ ಮುಂದುವರಿಸೋಣ ಅಂತ ಮತ್ತೊಂದಿಷ್ಟು ದಿನ ಬಿಗ್ ಬಾಸ್ ಆಟವನ್ನು ಮುಂದುವರಿಸಿದ್ರೂ ಅಚ್ಚರಿ ಇಲ್ಲ. ಬಿಗ್ ಬಾಸ್ನಲ್ಲಿ ಯಾವುದೂ ಸಾಧ್ಯ ಇಲ್ಲ ಅಂತಿಲ್ಲ. ಅದರಲ್ಲೂ ಸುದೀಪ್ ಅವರು ಈ ಸೀಸನ್ನೇ ನನ್ನ ಕೊನೆ ಸೀಸನ್ ಅಂತ ಬೇರೆ ಹೇಳಿದ್ದಾರೆ. ಮುಂದಿನ ಸೀಸನ್ನಿಂದ ಸುದೀಪ್ ಇರಲ್ಲ. ಹೀಗಾಗಿ ಇನ್ನೊಂದಿಷ್ಟು ದಿನ ಕಾರ್ಯಕ್ರಮ ಮುಂದುವರೆದ್ರೂ ಡೌಟ್ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಆತ್ಮಿಕರೇ, ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸುದೀಪ್ ಇಲ್ಲದ ಬಿಗ್ ಬಾಸ್ ನೋಡ್ತೀರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.